First one, ridiculous. That's a ridiculous idea. Politicians often promise ridiculous things. ಸೊ ರಿಡಿಕ್ಯುಲಸ್ ಅಂದರೆ ಈ ಥರ ಹಾಸ್ಯಾಸ್ಪದವಾಗಿರೋದು, ನಂಬಕ್ಕಾಗದಿರೋದು, ಲೈಕ್ ಇಂಪಾಸಿಬ್ಲಿ ಸ್ಟುಪಿಡ್ ಆಗಿರೋದು, ರೈಟ್? ಡೋಂಟ್ ಬಿ ಸೋ ರಿಡಿಕ್ಯುಲಸ್. ಯು ಕ್ಯಾಂಟ್ ಪೇ ದ್ಯಾಟ್ ಮಚ್ ಮನಿ ಇನ್ ಅ ವೀಕ್. ತುಂಬ ದೊಡ್ಡ ಅಮೌಂಟ್ ನಾನು ಒಂದೇ ವೀಕಲ್ಲಿ ಪೇ ಮಾಡ್ತೀನಿ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಎ ಜೋಕ್ ಅನ್ಸುತ್ತಲ್ವಾ? ಸೊ ಅದೇ, ಡೋಂಟ್ ಬಿ ಸೋ ರಿಡಿಕ್ಯುಲಸ್. ಯು ಲುಕ್ ರಿಡಿಕ್ಯುಲಸ್ ಇನ್ ದೋಸ್ ಟೈಟ್ ಜೀನ್ಸ್ ಅನ್ಬೋದು. ಅಂದರೆ ತುಂಬ ಫನ್ನಿಯಾಗಿ ಸ್ಟುಪಿಡ್ ಥರ ಇದ್ದರೆ. ಹೂ ಮೇಡ್ ದಿಸ್ ರಿಡಿಕ್ಯುಲಸ್ ರೂಲ್? I've never heard anything so ridiculous. Right? Next one, sophisticated. ಅಂದರೆ ಬಿಹೇವಿಯರ್ನಲ್ಲಿ, ಮಾತಿನಲ್ಲಿ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದು. ಕ್ಲಾಸಿ ಕೇಳಿದಿರಲ್ವಾ? ಆ ರೀತಿ ಬಿಹೇವ್ ಮಾಡೋರು. ದೇ ಆರ್ ರಿಚ್ ಆ್ಯಂಡ್ ಹೈಲಿ ಸಫಿಸ್ಟಿಕೇಟೆಡ್ ಪೀಪಲ್. ಯು ಆರ್ ಅ ಮಾರ್ಕೆಟಿಂಗ್ ಮ್ಯಾನೇಜರ್, ಯು ಶುಡ್ ಲುಕ್ ಸಫಿಸ್ಟಿಕೇಟೆಡ್. ನೀನು ಸಫಿಸ್ಟಿಕೇಟೆಡ್ ಆಗಿ ಕಾಣಬೇಕು, ಆ ರೀತಿ ಬಿಹೇವ್ ಮಾಡಬೇಕು, ಆ ರೀತಿ ಇರಬೇಕು. ಯು ಆರ್ ಅ ಮಾರ್ಕೆಟಿಂಗ್ ಮ್ಯಾನೇಜರ್. ಪೀಪಲ್ ಪ್ರಿಟೆಂಡ್ ಟು ಬಿ ಸಫಿಸ್ಟಿಕೇಟೆಡ್, ಪ್ರಿಟೆಂಡ್ ಟು ಬಿ ಲೈಕ್ ದ್ಯಾಟ್. ಆ ರೀತಿ ಇರೋ ಥರ ಅವ್ರು ಪ್ರಿಟೆಂಡ್ ಮಾಡ್ತಾರೆ. ಪೀಪಲ್ ಪ್ರಿಟೆಂಡ್ ಟು ಬಿ ಸಫಿಸ್ಟಿಕೇಟೆಡ್ ವೆನ್ ದೇ ಆರ್ ಇನ್ ಬಿಗ್ ಸಿಟೀಸ್. ನಾರ್ಮಲಿ ಅವ್ರು ಆ ಥರ ಇರಲ್ಲ, ಬಟ್ ದೇ ಪ್ರಿಟೆಂಡ್ ಟು ಬಿ ಲೈಕ್ ದ್ಯಾಟ್. ಹೈಲಿ ಸಫಿಸ್ಟಿಕೇಟೆಡ್ ಕಂಪ್ಯೂಟರ್ ಸಿಸ್ಟಮ್ಸ್, ಸಫಿಸ್ಟಿಕೇಟೆಡ್ ಸಾಫ್ಟ್ವೇರ್, ಸಫಿಸ್ಟಿಕೇಟೆಡ್ ಟೆಕ್ನಾಲಜಿ ಅನ್ಬೋದು. ಅಂದರೆ ಅರ್ಥ ಮೋಸ್ಟ್ ಅಡ್ವಾನ್ಸ್ಡ್ ಅನ್ನೋ ಮೀನಿಂಗ್ ಕೊಡುತ್ತೆ. ತುಂಬ ಕಾಂಪ್ಲೆಕ್ಸ್ ಆಗಿದೆ ಅನ್ನೋ ಮೀನಿಂಗ್ ಕೂಡ ಕೊಡುತ್ತೆ. ನೆನ್ಪಿಟ್ಕೊಳ್ಳಿ, ಆ ಮೀನಿಂಗ್ ಕೂಡ ಇರುತ್ತೆ. ನೆಕ್ಸ್ಟ್ ಒನ್, ರಿಬೇಲಿಯಸ್. ಅಂದರೆ ಈ ಒಂದು ಡಾಮಿನೇಷನ್ನ ಸಹಿಸದೇ ಇರೋರು, ಅಥಾರಿಟಿಯಿಂದ ನಡ್ಕೊಳ್ಳೋರು, ದಬ್ಬಾಳಿಕೆ ಮಾಡೋರನ್ನ ಎದುರಿಸೋರು, ಅದನ್ನು ವಿರೋಧ ಮಾಡೋರಿಗೆ ರಿಬೇಲಿಯಸ್ ಅಂತ ನೀವು ಕರಿಬಹುದು. ಇಲ್ಲಿ ನೋಡಿ, ರಿಬೇಲಿಯಸ್ ಗ್ರೂಪ್ ಆಫ್ ಪೀಪಲ್. ದೇರ್ ವರ್ ಮೆನಿ ರಿಬೇಲಿಯಸ್ ಫ್ರೀಡಮ್ ಫೈಟರ್ಸ್ ಇನ್ ದಿ ಇಂಡಿಯನ್ ಹಿಸ್ಟ್ರಿ. ಅಂದರೆ ಬ್ರಿಟಿಷರ್ಸ್ ವಿರುದ್ಧ ಇವರು ತಿರುಗಿ ಬಿದ್ದಿದ್ರು, ಅಂದರೆ ಇವರು ಅಷ್ಟು ಈಸಿಯಾಗಿ ತಡ್ಕೊಳ್ತಿರ್ಲಿಲ್ಲ ಅನ್ನೋ ಮೀನಿಂಗ್ ಬರುತ್ತೆ. ಹಿ ಹ್ಯಾಸ್ ಬೀನ್ ಸ್ಟಬಾರ್ನ್ ಅಂಡ್ ರಿಬೇಲಿಯಸ್ ಸಿನ್ಸ್ ಚೈಲ್ಡ್ಹುಡ್. Growing up, she developed a rebellious attitude. They fear to cheat when there are rebellious customers. ತುಂಬ ಸ್ಟ್ರಾಂಗ್ ಆಗಿರೋ ಕಸ್ಟಮರ್ಸ್ ಅವ್ರೇನಾದ್ರು ಚೀಟ್ ಮಾಡೋಕ್ಕೆ ಬಂದರೆ ಅವ್ರು ಒಪ್ಪಲ್ಲ, ತಡ್ಕೊಳ್ಳಲ್ಲ. ರೈಟ್? ಅರ್ಥ ಆಯ್ತಲ್ವಾ? ಆ್ಯಂಡ್ ನೆಕ್ಸ್ಟ್ ಒನ್, ಔಟ್ರೇಜಸ್. ಔಟ್ರೇಜಸ್ ತುಂಬ ಎಕ್ಸ್ಟ್ರೀಮ್ ರೀತಿನಲ್ಲಿ ಗಲಾಟೆ ಮಾಡುವ, ದೌರ್ಜನ್ಯ ಮಾಡುವ ಒಂದು ವೇ. ಆ್ಯನ್ ಔಟ್ರೇಜಸ್ ಆ್ಯಕ್ಟ್, ಔಟ್ರೇಜಸ್ ಬಿಹೇವಿಯರ್, ಔಟ್ರೇಜಸ್ ಕ್ಯಾರೆಕ್ಟರ್ ಅನ್ಬೋದು. ಮೆನಿ ಸ್ಟೂಡೆಂಟ್ಸ್ ಬಿಕೇಮ್ ಔಟ್ರೇಜಸ್ ಅಗೇನ್ಸ್ಟ್ ದ ಕಾಲೇಜ್. ಅಂದರೆ ತುಂಬ ಸಿಟ್ಟಿಗೆದ್ದು ದಂಗೆ ಮಾಡಲು ಹೊರಟರು ಅಂತೀವಲ್ವಾ? ಅದೇ, ದೇ ಬಿಕೇಮ್ ಔಟ್ರೇಜಸ್. ಹಿ ವಾಸ್ ಎಕ್ಸ್ಪೆಲ್ಡ್ ಫಾರ್ ಹಿಸ್ ಔಟ್ರೇಜಸ್ ಬಿಹೇವಿಯರ್ ಇನ್ ದ ಕ್ಲಾಸ್ ರೂಮ್. ಅವ್ನ ಕ್ಲಾಸ್ ರೂಮ್ನಲ್ಲಿ ಮಾಡಿದಂಥ ಔಟ್ರೇಜಸ್ ಬಿಹೇವಿಯರ್ಗೆ ಅವನ್ನ ಹೊರಗೆ ಹಾಕಿದರು. ದೀಸ್ ಪ್ರೈಸಸ್ ಆರ್ ಜಸ್ಟ್ ಔಟ್ರೇಜಸ್. ಅಂದರೆ ಟೂ ಮಚ್, ತುಂಬ ಜಾಸ್ತಿ ಆಯಿತು ಈ ಪ್ರೈಸಸ್, ಈ ರೇಟ್ಗಳು ಅಂತ ನಿಮ್ಗೆ ಅನಿಸಿದ್ರೆ ಈ ಥರನೂ ಹೇಳ್ಬೋದು. ಅದೇ ಥರ ಇಲ್ಲಿ ನೋಡಿ, ಪ್ರೈವೇಟ್ ಹಾಸ್ಪಿಟಲ್ಸ್ ಆರ್ ಚಾರ್ಜಿಂಗ್ ಔಟ್ರೇಜಸ್ ಅಮೌಂಟ್ ಆಫ್ ಮನಿ. ರೈಟ್? ನೆಕ್ಸ್ಟ್ ಒನ್, ಅಬ್ಸರ್ಡ್. ಅಂದರೆ ಇರ್ರಿಲೆವೆಂಟ್ ಆಗಿರೋದು, ಅರ್ಥನೇ ಇಲ್ಲದೆ ಇರೋದು, ಅಸಂಬದ್ಧವಾಗಿರುವುದು. ಆಲ್ ದಿ ಎಲಿಗೇಷನ್ಸ್ ಆರ್ ಅಬ್ಸರ್ಡ್. ಎಲಿಗೇಷನ್ಸ್ ಅಂದರೆ ಆರೋಪಗಳು, ಯಾವುವು ಒಂದಕ್ಕೊಂದು ಲಿಂಕ್ ಇಲ್ಲ, ಅವೇನು ಸಂಬಂಧನೇ ಇಲ್ಲ ಅಂತ ಹೇಳುವಂಥದ್ದು. ರೈಟ್? ದಟ್ಸ್ ಅನ್ ಅಬ್ಸರ್ಡ್ ಸಜೆಷನ್. ದಿಸ್ ಮೇ ಸೀಮ್ ಅ ಲಿಟಲ್ ಅಬ್ಸರ್ಡ್, ಬಟ್ ಇಟ್ ವರ್ಕ್ಸ್. It is absurd to blame government for city's traffic problems. ಸಿಟಿನಲ್ಲಿರೋ ಟ್ರಾಫಿಕ್ ಪ್ರಾಬ್ಲಮ್ಸ್ಗೆ ಗೌರ್ಮೆಂಟ್ನ ಬ್ಲೇಮ್ ಮಾಡೋದು ಇಟ್ ಇಸ್ ಅಬ್ಸರ್ಡ್ ಅಂತ ಹೇಳ್ತಾ ಇದ್ದೀವಿ. ರೈಟ್? ಅರ್ಥ ಆಯ್ತಲ್ಲ? ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.